ಸೋಮರಪೇಟೆ ಇಲ್ಲಿನ ಚೌಡ್ಲು ಆಲೆಕಟ್ಟೆ ರಸ್ತೆಯ ಸಾರ್ವಜನಿಕ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ 3ನೇ ವರ್ಷದ ವಾರ್ಷಿಕೋತ್ಸವ ಪೂಜಾ ಮಹೋತ್ಸವವು ಮತ್ತು ಶ್ರೀನಿವಾಸ ಕಲ್ಯಾಣ ಉತ್ಸವ ಫೆಬ್ರವರಿ 12ರಿಂದ ನಡೆಯಲಿದೆ ಎಂದು ದೇವಾಲಯ ಸಮಿತಿ ಕಾರ್ಯದರ್ಶಿ ಮಹೇಶ್ ತಿಮ್ಮಯ್ಯ ತಿಳಿಸಿದ್ದಾರೆ. 12 ಗುರುವಾರ ಬೆಳಗ್ಗೆ 9 ಗಂಟೆಗೆ ಸ್ವಾಮಿ ಶಲಾಸದಾದ್ವಿ ಹೋಮ, ನವತ ಪ್ರಧಾನ ಕಲಾ ಕಳಶ ಪ್ರತಿಷ್ಠೆ, ಕಲಹಾಭಿಷೇಕ, ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ, ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಸಂಜೆ 5 ಗಂಟೆಗೆ ಸ್ವಾಮಿ ಶ್ರೀನಿವಾಸ ಕಲ್ಯಾಣೋತ್ಸವ, 8 ಗಂಟೆಗೆ ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ ಎಂದು ಅವರು ತಿಳಿಸಿದರು. ಸಾರ್ವಜನಿಕ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಆಲೆಕಟ್ಟೆ ರಸ್ತೆ ಚೌಡ್ಲು ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಂಡು ಇನ್ನು 12ನೇ ತಾರೀಕಿಗೆ 3 ವರ್ಷಗಳನ್ನು ಪೂರೈಸುತ್ತಿದೆ. ಇದರ ಅಂಗವಾಗಿ ಪ್ರತಿ ವರ್ಷದಂತೆ ವಾರ್ಷಿಕ ಪೂಜೆ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಡೆಸ್ತಾ ಬಂದಿದ್ವಿ. ಅದೇ ರೀತಿಯಲ್ಲಿ ಇದೇ ಫೆಬ್ರವರಿ 12ನೇ ತಾರೀಕಿನಂದು ವಾರ್ಷಿಕ ಪೂಜೆ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಪೂಜೆಯನ್ನು ನಡೆಯಲಿದೆ. ಈ ಪೂಜೆಯು ಬೆಳಗ್ಗೆ 9 ಗಂಟೆಗೆ ಹೋಮ ಮತ್ತು ಕಲಶ ಪ್ರತಿಷ್ಠಾಪನೆ, ಸ್ವಾಮಿಗೆ ಕಲಶಾಭಿಷೇಕ ಮತ್ತು ಶಿಖರ ಕಲಶಾಭಿಷೇಕ, ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗ ಇರುತ್ತೆ. ಅದೇ ರೀತಿಯಲ್ಲಿ ಸಂಜೆ 5 ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯುತ್ತೆ. 5 ಗಂಟೆಯಿಂದ 8 ಗಂಟೆ ಗಂಟ ಇದೇ ದೇವಾಲಯದ ಮುಂಭಾಗದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯುತ್ತೆ. ಈ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ನಮ್ಮ ಸೋಮರಪೇಟೆಯ 9 ದಂಪತಿಗಳು, ನಮ್ಮ ಜೋಡಿಗಳು ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ಸುಮಾರು 2ರಿಂದ 3 ಸಾವಿರ ಜನಗಳು ಸೇರುವ ನಿರೀಕ್ಷೆಯಲ್ಲಿ ಈ ಒಂದು ಉತ್ಸವದ ಮತ್ತು ಈ ದೇವಾಲಯದ ಎಲ್ಲ ಕಾರ್ಯಗಳಲ್ಲಿ ಸದಸ್ಯರು ಮತ್ತು ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ ಪ್ರತಿ ವರ್ಷವೂ. ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ದಾನಿಗಳು ಮತ್ತು ಸದಸ್ಯರು ಸಹಕಾರದೊಂದಿಗೆ 12ನೇ ತಾರೀಕಿನ ವಾರ್ಷಿಕ ಪೂಜೆ ಮತ್ತು ಶ್ರೀನಿವಾಸ ಕಲ್ಯಾಣವನ್ನು ಅದ್ಧೂರಿಯಾಗಿ ಮಾಡಲು ದೇವಸ್ಥಾನದ ಆಡಳಿತ ಮಂಡಳಿಯು ನಿರ್ಧರಿಸಿದೆ. ಅದೇ ರೀತಿಯಲ್ಲಿ 12ನೇ ತಾರೀಕು ಗುರುವಾರ ನಡೆಯುವ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ಆಡಳಿತ ಮಂಡಳಿಯ ಪರವಾಗಿ ಕೇಳಿಕೊಳ್ಳುತ್ತಾರೆ. ಈ ಸಂದರ್ಭ ಬಿಡಿ ಗೋವಿಂದ, ಉಪಾಧ್ಯಕ್ಷರಾದ ಸಿ.ಕೆ. ಮೋಹನ್, ಟಿ.ಎ. ಪ್ರಕಾಶ್, ಸಹ ಕಾರ್ಯದರ್ಶಿ ಎಂ.ಜಿ. ಪ್ರವೀಣ್, ಖಜಾಂಚಿ ಎಂ.ಬಿ. ಉಮೇಶ್ ಹಾಜರಿದ್ದರು. ವಿಶೇಷವಾಗಿ ಈ ದೇವಸ್ಥಾನ ನಾವು ಚಿಕ್ಕ ಮಕ್ಕಳಿದ್ದಾಗ ಚಿಕ್ಕ ಗುಡಿಯಾಗಿತ್ತು. ಅದನ್ನ ನಮ್ಮ ಇಲ್ಲಿ ಗಾಂಧಿನಗರದ ರಾಮಮೋಹನ್ ಅವರು ಶ್ರಮಪಟ್ಟು ದೇವಸ್ಥಾನ ಕಟ್ಟಿದ್ದಾರೆ. ಈಗ 3 ವರ್ಷ ಆಯಿತು. ನಾವು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಭಕ್ತಾದಿಗಳು ತುಂಬ ಎಲ್ಲ ಥರದ ತನು ಮನ ಧನ ಸಹಾಯ ನೀಡ್ತಿದ್ದಾರೆ. ಅದೇ ಥರ ಈ ಸಲ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ತುಂಬ ಮನಸ್ಸಿಂದ ಇಲ್ಲಿಗೆ ಧನು ತನ ಮನವನ್ನು ಕೊಡಬೇಕು ಅಂತ ವಿನಯಿಂದ ಕೇಳ್ಕೊಳ್ತಿದ್ದೀವಿ.